ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತಾನೊಂದು ಬಯಸಿದ್ರೆ ದೈವ ಮತ್ತೊಂದು ಬಯಸಿದಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ರದ್ದಾಗಲೆಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಗೆಳತಿ ಪವಿತ್ರ ಗೌಡ ದೇವಸ್ಥಾನಗಳಿಗೆ ಸುತ್ತಿದ್ದು. ಆದರೂ ಇವರುಗಳ ಪೂಜೆಗೆ ಫಲವೇ ಸಿಕ್ಕಿಲ್ಲ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಮಾತ್ರ ದೇವರೊಲುಮೆ ಸಿಕ್ಕಂತದೆ. ಪವಿತ್ರ ಗೌಡ ದೇಗುಲ ಪ್ರದಕ್ಷಿಣೆ, ರೇಣುಕಾಸ್ವಾಮಿ ತಂದೆ ಲಿಂಗ ಪೂಜೆ. ಕೊಲೆ ಕೇಸ್ ಒಂದೇ, ಪ್ರಾರ್ಥನೆಗಳ ರೂಪ ಎರಡು, ಫಲ ಮಾತ್ರ ಒಬ್ಬರಿಗೆ ಪ್ರಾಪ್ತಿಯಾಗಿದೆ. ಪವಿತ್ರಾಳ ಕೈ ಹಿಡಿಯದ ದೇವರ ಪ್ರಾರ್ಥನೆ. ಇವರು ಕೊಲೆಯಾದ ರೇಣುಕಾಸ್ವಾಮಿ ತಂದೆ ಚಿತ್ರದುರ್ಗದ ತಮ್ಮ ಮನೆಯಲ್ಲಿ ನಿನ್ನೆ ಬೆಳಿಗ್ಗೆ ಲಿಂಗ ಪೂಜೆಗೆ ಕುಳಿತಿದ್ರು. ಆಗ್ಲೇ ಸುಪ್ರೀಂ ತೀರ್ಪು ಬಂದಿತ್ತು. ಆರೋಪಿಗಳ ಬೇಲ್ ರದ್ದಾದ ವಿಷಯ ತಿಳಿದು ದೇವರಿಗೆ ನಮಿಸಿದ್ರು. ರೇಣುಕಾಸ್ವಾಮಿ ತಂದೆ ತಾಯಿ ಮತ್ತು ಮಡದಿ ತಮಗೆ ನ್ಯಾಯ ಸಿಕ್ತು ಅಂತ ಹೇಳಿದ್ರು. ಈ ದಿನ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ. ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ನ್ಯಾಯ ಸಿಕ್ತು ಅಂತ ಇಷ್ಟೊಂದು ಹೇಳ್ತೀನಿ ಅಷ್ಟೇ. ನಾನು ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ. ಟ್ರಯಲ್ ಆಗಬೇಕು ಅಷ್ಟೇ. ಈಗ ಬೇಲ್ ಮೇಲೆ ಅವ್ರೇನು ಇದು ಮಾಡಿದಾರ ಅದಕ್ಕೆ ಏನಿಲ್ಲ, ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಅಷ್ಟೊಂದು ಸಂತೋಷ ಪಡ್ಬೋದು ಅಷ್ಟೇ. ಮತ್ತು ಇನ್ನೇನು ಇದು ಅನ್ನಿಸ್ಲಿಲ್ಲ. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ ಅಷ್ಟೇ ಕೇಳ್ಕೊಂಡು. ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ ಒಟ್ಟು ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ, ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಸುಪ್ರೀಂ ಕೋರ್ಟ್ ತೀರ್ಪಿಗೂ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದ ಪವಿತ್ರ ಗೌಡ ಸತ್ಯ ಎಲ್ಲದಕ್ಕಿಂತ ಶಕ್ತಿಯುತ, ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಬರೆದುಕೊಂಡಿದ್ರು. ಬೆಂಗಳೂರಿನ RR ನಗರದ ರಾಜೇಶ್ವರಿ ದೇಗುಲಕ್ಕೆ ಹೋಗಿದ್ರು. ಆದ್ರೆ ಪೂಜೆ ಮಾಡಿದ್ರು, ಫಲ ಸಿಗ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಪತಿಗೆ ಸಿಗದ ರಿಲೀಫ್, ಹೊರಗೆಲ್ಲೋ ಕಾಣಿಸದ ಪತ್ನಿ ವಿಜಯಲಕ್ಷ್ಮಿ. ಸುತ್ತದಿರೋ ದೇವಸ್ಥಾನಗಳಿಲ್ಲ, ಕೈ ಮುಗಿಯದ ದೇವರುಗಳಿಲ್ಲ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದ್ಮೇಲೆ ಪತ್ನಿ ವಿಜಯಲಕ್ಷ್ಮಿ ಕಂಡ ದೇವರಿಗೆಲ್ಲ ಹರಕೆ ಹೊತ್ತಿದ್ರು. ಬೇಲ್ಗೂ ಮುನ್ನ ಬೇಲ್ ಸಿಕ್ಕಾದ್ಮೇಲೆ ಪತಿ ಜೊತೆ ದೇವಸ್ಥಾನಗಳಿಗೆ ಸುತ್ತಿದ್ರು. ಕಾಮಾಖ್ಯ ದೇಗುಲಕ್ಕೂ ತೆರಳಿದ್ರು. ತೀರ್ಪಿಗೂ ಮೊದಲು ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದ. ದರ್ಶನ್ ಎಲ್ಲಿ ಹೋದ್ರು ಅಲ್ಲಿ ಪತ್ನಿ ಇರ್ತಿದ್ರು. ಆದ್ರೆ ನಿನ್ನೆ ಮಾತ್ರ ವಿಜಯಲಕ್ಷ್ಮಿ ಹೊರಗೆಲ್ಲೋ ಕಾಣಿಸ್ಲೇ ಇಲ್ಲ. ಪತಿಯ ಬೇಲ್ ರದ್ದಾಗ್ತಿದ್ದಂತೆ ವಿಜಯಲಕ್ಷ್ಮಿ ಫುಲ್ ಟೆನ್ಷನ್ ನಲ್ಲಿದ್ರು. ಹೊಸಕೆರೆ ಹಳ್ಳಿಯ ಪ್ರೆಸ್ಟೀಜ್ ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ ನಲ್ಲಿನ ತಮ್ಮ ಫ್ಲಾಟ್ ಬಿಟ್ಟು ಹೊರಬರಲಿಲ್ಲ. ದರ್ಶನ್ ಆಪ್ತ ಧನ್ವೀರ್ ಸೇರಿದಂತೆ ಸಾಕಷ್ಟು ಮಂದಿ ಫ್ಲಾಟ್ ಬಳಿ ಕಾಣಿಸಿದ್ರು. ವಿಜಯಲಕ್ಷ್ಮಿ ದರ್ಶನವಾಗ್ಲಿಲ್ಲ. ಚಿತ್ರದುರ್ಗದಿಂದ ಬಸವರಾಜ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.